ಪಬ್ಲಿಕ್ ಟಿವಿಯಲ್ಲಿ ಕುರ್ಚಿ ಕದನದ ಇನ್ನೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ಕೊಡ್ತಾ ಇದ್ದೀವಿ. ಪವರ್ ಶೇರಿಂಗ್ ಫೈಟ್ನಲ್ಲಿ ಹೈಕಮಾಂಡ್ ಎಂಟ್ರಿ ಆಗಿದೆ. ಎಂಟ್ರಿ ಕೊಟ್ಟು ಬಹಳ ಸಮಯ ಆಗಿದೆ. ಆದರೆ ಈ ಎಂಟ್ರಿ ನಾಲ್ವರ ಹೇಳಿಕೆಯ ವಿಡಿಯೋ ತರಿಸ್ಕೊಳ್ಳೋದರ ಮೂಲಕ ಆಗಿರೋ ಎಂಟ್ರಿ. ಯತೀಂದ್ರ 3 ಬಾರಿ ಮಾತನಾಡಿದ ವಿಡಿಯೋ ಡಿಸೆಂಬರ್ 8, 9, 11ನೇ ತಾರೀಕು ಅಂದರೆ ನಿನ್ನೆ ಸಚಿವ ಜಮೀರ್ ಮತ್ತು ಬೈರತಿ ಸುರೇಶ್ ಮಾತಾಡಿದಂತಹ ವಿಡಿಯೋ. ಯತೀಂದ್ರ ಹೇಳಿಕೆ ವಿರೋಧಿಸಿದ್ದ ಜಾರಕಿಹೊಳಿ ವಿಡಿಯೋ. ಸತೀಶ್ ಜಾರಕಿಹೊಳಿ ಅವ್ರು ಯಾಕಂಗೆ ಮಾತಾಡ್ತಾರೋ ಗೊತ್ತಿಲ್ಲ, ಮುಜುಗರ ಆಗ್ತಿದೆ ಇದರಿಂದ ಅಂತೆಲ್ಲ ಹೇಳಿದ್ರಲ್ಲ, ಆ ವಿಡಿಯೋ. ಎಲ್ಲ 4 ವಿಡಿಯೋಗಳನ್ನು ತರಿಸ್ಕೊಂಡು ಯಾವ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನೆಲ್ಲ ನೋಡ್ತಾ ಇದ್ದಾರೆ. ನೆನಪಿರಲಿ, ಇನ್ನೂ ಹೈಕಮಾಂಡ್ ಯಾವುದೇ ಫಾರ್ಮುಲಾ ರೆಡಿ ಮಾಡಿಲ್ಲ ಇವ್ರ ವಿಚಾರದಲ್ಲಿ ಬಗೆಹರಿಸೋದಕ್ಕೆ. ಅವರು ಸಮಯವನ್ನು ಬೈ ಮಾಡಿದ್ದಾರೆ. ಸೊ ಈ 4 ವಿಡಿಯೋ ಫಾರ್ಮುಲಾ ರೆಡಿ ಮಾಡೋದಕ್ಕೆ ಯೂಸ್ ಆಗಬಹುದು ಅಂತ ಅನಿಸುತ್ತೆ. ಯಾರ್ಯಾರ ಪಲ್ಸ್ ಹೇಗಿದೆ ಅಂತ ಚೆಕ್ ಮಾಡೋ ಕೆಲಸ ಕೂಡ ಈ 4 ವಿಡಿಯೋ ತರಿಸ್ಕೊಳ್ಳೋದ್ರ ಮೂಲಕ ಆಗಿರ್ಬೋದು. ಅಥವಾ ಎರಡನೇದು, ಯಾರಿಗೆ ನೋಟಿಸ್ ಕೊಡಬೇಕು, ಯಾರಿಂದ ವಿವರಣೆ ಪಡ್ಕೊಳ್ಬೇಕು ಅನ್ನೋ ಆಲೋಚನೆಯಲ್ಲೂ ಕೂಡ ಫಸ್ಟ್ ಅವ್ರು ಹೋಮ್ವರ್ಕ್ ಮಾಡ್ಕೊಳ್ಳೋದಕ್ಕೂ ವಿಡಿಯೋವನ್ನು ತರಿಸ್ಕೊಂಡಿರ್ಬೋದು. 2 ರೀತಿಯಾದಂತಹ ವ್ಯಾಖ್ಯಾನ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಬಟ್ ಲಾಸ್ಟ್ ಟೈಮ್ ಹೀಗೆ ಒಂದು ವಿಡಿಯೋ ಪಾಸ್ ಆದಾಗ, ಹೀಗೆ ಒಂದು ವಿಡಿಯೋ ನೋಡಿದಾಗ ರಾಜಣ್ಣ ಅವ್ರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಹೇಳಿದರು. ಈ ಸಲ ಅಂಥದ್ದೇ ಯಾವುದಾದ್ರು ಖಡಕ್ ಡೈರೆಕ್ಷನ್ಸ್ ಅಂತ ತಗೊಳಕ್ಕೆ ಸಾಧ್ಯ ಇದೆಯಾ? ಈ 4 ಜನ ನಾಯಕರ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಬಿಡಿ, ಅವರು ತುಂಬ ವೋಕಲ್ ಆಗಿ ಇದನ್ನು ಖಂಡಿಸಿದ್ರು. ಆಮೇಲೆ ಯತೀಂದ್ರ ಅವ್ರು ಮಾತಾಡ್ತಾ ಇರೋದು ಸಿದ್ದರಾಮಯ್ಯ ಬಣಕ್ಕೆ ಅಷ್ಟೊಂದು ಹಿಡಿಸ್ತಾ ಇಲ್ಲ ಅನ್ನೋದು ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ.